ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬಡ ಕುಟುಂಬದ ವಿದ್ಯಾರ್ಥಿನಿಯಾದ ಐಶ್ವರ್ಯ ಚಂದ್ರಶೇಖರ್ ಶಿವಾಜಿ ವಿಜ್ಞಾನ ವಿಭಾಗದಲ್ಲಿ 600ಕ್ಕೆ 578 ಅಂಕ ಪಡೆದು ಕಾಲೇಜಿಗೆ ದ್ವಿತೀಯ ಸ್ಥಾನ ಪಡೆದು ಕನ್ನಡ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದಿದ್ದು ನಮ್ಮ ಕಾಲೇಜಿಗೆ ಹಾಗೂ ಕನ್ನಡ ಭಾಷೆ ನುಡಿಗೆ ಹೆಮ್ಮೆಯ ವಿಷಯವಾಗಿದ್ದು, ಈ ವಿದ್ಯಾರ್ಥಿಗೆ ಎಸ್ಕೆ ಶಿಕ್ಷಣ ಸಂಸ್ಥೆ ಹಾಗೂ ಜಯ ಕರ್ನಾಟಕ ಜನಪದ ವೇದಿಕೆ ಹುಣಸಗಿ ವತಿಯಿಂದ ಸನ್ಮಾನಿಸಿ ಮುಂದಿನ ವ್ಯಾಸಂಗಕ್ಕೆ ಹಾರೈಸಿದರು. ಈ ಸಂದರ್ಭದಲ್ಲಿ ಪ್ರಭುಗೌಡ ಪೋತರೆಡ್ಡಿ, ಜಯ ಕರ್ನಾಟಕ ಜನಪರ ವೇದಿಕೆ ತಾಲೂಕು ಅಧ್ಯಕ್ಷರು ನೀಲಕಂಠ ಸಾವ್ಕರ್, ಗೌರವಾಧ್ಯಕ್ಷರು ಮಂಜು, ನೋಲಿನ್, ರುದ್ರ ಪಡಿಶೆಟ್ಟಿ, ಶಿವರಾಜ್ ಕುಮಾರ್, ರಾಜನಕೊಳ್ಳೂರು, ಶಿವರಾಜ್ ದೇಸಾಯಿ, ಮಂಜುನಾಥ್ ನೂಲಿನ ಮತ್ತು ಎಸ್ಕೆ ಶಿಕ್ಷಣ ಸಂಸ್ಥೆಯ ಮುರಿಗೇಣ್ಣ ದೇಸಾಯಿ, ವಿಜಯ್ ಕುಮಾರ್ ದೇಸಾಯಿ, ಶಿಕ್ಷಕರಾದ ರಾಮಣ್ಣ ಹೂಗಾರ್ ಮತ್ತು ರಾಜು ದೇಸಾಯಿ ಇತರರು ಸನ್ಮಾನ ಮಾಡಿ ಮುಂದಿನ ವ್ಯಾಸಂಗಕ್ಕೆ ಇದೇ ತರ ಅಂಕ ಪಡೆದು ತಂದೆ ತಾಯಿ ಹೆಸರನ್ನು ತರಬೇಕು ಮತ್ತು ನಮ್ಮ ಹುಣಸಗಿ ತಾಲೂಕು ಹೆಸರನ್ನು ತರಬೇಕೆಂದು ಹೇಳಿದರು. ವರದಿ ಯಾದಗಿರಿ ಜಿಲ್ಲಾ ಹಣಮಂತ ದೊರೆ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನಿಮಗೇನು ಸರ್ಕಾರ ಕಡೆಯಿಂದ ಏನು ಮನಿ ಪಿನಿ ಇದಾಗ್ಯದ್ರಿ? ಏನೂ ಇಲ್ಲದೆ ಸರಿ, ನಮ್ಗೆ ಯಾವ ಸೌಕರ್ಯಗಳೇನೂ ಬಂದಿಲ್ಲ ರೀ. ಹೌದು. ಸ್ಪರ್ಧಾ ಯುಗದಲ್ಲಿ ವಿಶೇಷವಾಗಿ ವಿಜ್ಞಾನ ವಿಭಾಗದಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಭಾಷಾ ವಿಷಯಗಳಿಗೆ ಮಹತ್ವ ಕೊಡೋದು ಭಾಳ ಕಷ್ಟದ ಕೆಲಸ. ಯಾಕಂದರೆ ಅವರಿಗೆ PCMB ಸ್ಕೋರ್ ಮಾಡಲಿಕ್ಕೆ ಭಾಳ, ಅದರಲ್ಲಿ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಂತೂ ಅವುಗಳಿಗೆ ಹೆಚ್ಚು ಕೊಡ್ತಾರೆ. ಅಂಥ ಒಂದು ನಿಟ್ಟಿನಲ್ಲಿಯೂ ಕೂಡ ನಮ್ಮ ಸಂಸ್ಥೆ ಯಾವಾಗಲೂ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಮುರುಗಣ್ಣ ದೇಸಾಯಿ ಸರ್ ಅವರು ನಮ್ಗೆ ಪರೋಕ್ಷವಾಗಿ ನಮ್ಗೆ ಸಹಾಯ ಮಾಡಿದ್ದಾರೆ. ನಮ್ಮ ವಿಜಯಕುಮಾರ್ ದೇಸಾಯಿ ಸರ್ ಅವರ ಯಾವಾಗಲೂ ನಮ್ಮ ಸಿಬ್ಬಂದಿ ವರ್ಗದೊಂದಿಗೆ ಆಗ ಹಗಲಿರುಳು ಕೂಡ ನಮ್ಮೊಂದಿಗೆ ಸಹಕರಿಸುತ್ತಾ ನಮಗೆಲ್ಲ ಮಾರ್ಗದರ್ಶನವನ್ನು ನೀಡುತ್ತಾ ಒಳ್ಳೆಯ ಉತ್ತಮ ಫಲಿತಾಂಶ ಬರುವಲ್ಲಿ ಕಾರಣೀಭೂತರಾಗಿದ್ದಾರೆ. ಯಾಕಂದ್ರೆ ನೋಡಿರಿ, ನಾವು ಒಂದು ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ PCMB ವಿಷಯಗಳ ಜೊತೆಗೆ ನಮಗೆ ಕಡಿಮೆ ಅವಧಿಯಲ್ಲಿಯೂ ಕೂಡ ನಾವು ಕನ್ನಡವನ್ನು ಬೋಧನೆ ಮಾಡಿ ಅದರಲ್ಲಿ ವಿಶೇಷವಾಗಿ ಪರೀಕ್ಷೆಯ ಹಂತದಲ್ಲಿ ಅಂದರೆ ಪರೀಕ್ಷೆ ಹತ್ತಿರ ಬಂದಾಗ ನಾವು ವಿಶೇಷವಾಗಿ ಲ್ಯಾಂಗ್ವೇಜ್ಗಳಿಗೆ ನಮ್ಮ ವಿಜಯಕುಮಾರ್ ದೇಸಾಯಿ ಸರ್ ಅವರು, ಯಾಕಂದರೆ ಇವತ್ತಿನ ದಿವಸ ನಾವು ಕನ್ನಡಕ್ಕೂ ಕೂಡ ಹೆಚ್ಚು ಮಹತ್ವ ಕೊಡಬೇಕು ಮತ್ತು ಅದೇ ರೀತಿ ಇಂಗ್ಲೀಷ್ಗೂ ಕೂಡ ಒತ್ತು ಕೊಡಬೇಕಂತೇಳಿ ನಾವು ವಿಶೇಷ ತರಗತಿಗಳನ್ನು ಅವರಿಗೆ ನಡೆಸಿದ್ವಿ ಕೆಲವು ಸಂದರ್ಭಗಳಲ್ಲಿ. ಈ ಒಂದು ಪ್ರಯತ್ನದ ಫಲವಾಗಿ ಆ ವಿದ್ಯಾರ್ಥಿನಿಯರ ಫಲವಾಗಿ ಅಂದರೆ ಎಲ್ಲ ನಮ್ಮ ಕಾಲೇಜಿನಲ್ಲಿ ಇರ್ತಕ್ಕಂಥ ಎಲ್ಲರೂ ಒಳ್ಳೆಯ ಅಂಕಗಳನ್ನು ಪಡಲಿಕ್ಕೆ ಸಾಧ್ಯ ಆಗಿದೆ. ಈ ಕನ್ನಡದಲ್ಲಿ ಈ ವಿದ್ಯಾರ್ಥಿನಿ ಒಬ್ಬರು 100ಕ್ಕೆ 100 ಪಡೆದಿರ್ಬೋದು. ಇನ್ನುಳಿದಂತೆ ಕೆಲವೊಂದು ನಮ್ಮ 55 ವಿದ್ಯಾರ್ಥಿಗಳಿಗೆ ಸುಮಾರು 45 ವಿದ್ಯಾರ್ಥಿಗಳು 90ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ್ರು ನಮ್ಮ ಹೆಮ್ಮೆಯ ವಿಷಯ. ಯಾಕಂತಂದ್ರೆ ಈ ಕನ್ನಡ ಈ ಭಾಗದ, ಅದರಲ್ಲಿ ವಿಶೇಷವಾಗಿ ನಮ್ಮ ಕನ್ನಡ ಭಾಗದಿಂದ ಬಂದಿರತಕ್ಕಂಥ ಮಕ್ಕಳು, ಆಂಗ್ಲ ಮಾಧ್ಯಮದಿಂದ ಬಂದಿರತಕ್ಕಂಥ ಮಕ್ಕಳು ಕೂಡ ಒಳ್ಳೆಯ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಮತ್ತು ಈ ಒಂದು ನಮ್ಮ ವಿದ್ಯಾರ್ಥಿನಿಯನ್ನು ಸನ್ಮಾನಿಸಿದಂಥ, ಯಾಕಂದರೆ ಈ ಕನ್ನಡ ಸಂಘಟನೆಗಳು ಭಾಳ ಇಂಪಾರ್ಟೆಂಟ್. ಯಾಕಂತಾರೆ ಎಲ್ಲ ವಿದ್ಯಾರ್ಥಿಗಳನ್ನ ಅವ್ರ ಪ್ರತಿಭೆಯನ್ನು ಗುರುತಿಸಿ ಈ ರೀತಿ ಪ್ರೋತ್ಸಾಹ ಇರೋದ್ರಿಂದ ಅವ್ರು ಇನ್ನೂ ಕನ್ನಡದಲ್ಲಿ ಇನ್ನೂ ಹೆಚ್ಚು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸರ್ ಭಾಳ ಚೆನ್ನಾಗಿ ಹೇಳಿದ್ರು. ಯಾಕಂದ್ರೆ ನಮ್ಮ ಕನ್ನಡ ಸಾಹಿತ್ಯ ಪರಂಪರೆ ಬಂದಾಗ ನಡೆದು ಬಂದಿರತಕ್ಕಂಥ ರೀತಿಯನ್ನು ಭಾಳ ಸೊಗಸಾಗಿ ಹೇಳಿದರು. ಯಾಕಂದ್ರೆ ಆ ಕನ್ನಡ ನಾವು ಸಾಹಿತ್ಯ ಸಂಸ್ಕೃತಿಯನ್ನು ನಾವು ಉಳಿಸಿ ಬೆಳೆಸ್ಬೇಕಾದ್ರೆ ಇವುಗಳ ಮಾಹಿತಿಯನ್ನು ನಾವು ಮಕ್ಕಳಿಗೆ ಕೊಟ್ಟಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ನಾವು ಕೂಡ ಕ್ಲಾಸ್ನಲ್ಲಿ ಹೇಳ್ತಿರ್ತೀವಿ ಮಕ್ಕಳಿಗೆ, ಯಾಕಂದರೆ ಈ ಕನ್ನಡ ಸಾಹಿತ್ಯವನ್ನು ನಾವೆಲ್ಲ ಉಳಿಸಿ ಬೆಳೆಸ್ಬೇಕಾದ್ರೆ ಒಳ್ಳೆಯ ಕಥೆ ಕಾದಂಬರಿಗಳನ್ನು ನಾವು ಓದುವ ಒಂದು ಹವ್ಯಾಸಗಳು ಇರಲಿ ಅಂತ ಹೇಳಿಕೊಂಡು ನಾವು ಯಾವಾಗಲೂ ವಿದ್ಯಾರ್ಥಿಗಳಿಗೆ ನಾವು ಪ್ರೋತ್ಸಾಹಿಸ್ತಿರ್ತೀವಿ. ಅದರೆಲ್ಲದರ ಫಲವಾಗಿ ಎಲ್ಲ ಒಂದು ಸಾಧನೆಯನ್ನು ಮಾಡಿದ್ದಾರೆ. ತಮಗೂ ಕೂಡ ಈ ಒಂದು ಜಯ ಕರ್ನಾಟಕ ಸಂಘಟನೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸಿ ನಾನು ಒಂದೆರಡು ಮಾತು ಮುಗಿಸ್ತೀನಿ. ಕನ್ನಡ ಮತ್ತು ಇಂಗ್ಲೀಷ್ ಭಾಷಾ ವಿಷಯಗಳಿಗೆ ಮಹತ್ವ ಕೊಡೋದು ಭಾಳ ಕಷ್ಟದ ಕೆಲಸ. ಯಾಕಂದರೆ ಅವರಿಗೆ PCMB ಸ್ಕೋರ್ ಮಾಡಲಿಕ್ಕೆ ಭಾಳ, ಅದರಲ್ಲಿ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಂತೂ ಅವುಗಳಿಗೆ ಹೆಚ್ಚು ಕೊಡ್ತಾರೆ. ಅಂಥ ಒಂದು ನಿಟ್ಟಿನಲ್ಲಿಯೂ ಕೂಡ ನಮ್ಮ ಸಂಸ್ಥೆ ಯಾವಾಗಲೂ ನಮ್ಮ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಮುರುಗಣ್ಣ ದೇಸಾಯಿ ಸರ್ ಅವರು ನಮ್ಗೆ ಪರೋಕ್ಷವಾಗಿ ನಮ್ಗೆ ಸಹಾಯ ಮಾಡಿದ್ದಾರೆ. ನಮ್ಮ ವಿಜಯಕುಮಾರ್ ದೇಸಾಯಿ ಸರ್ ಅವರ ಯಾವಾಗಲೂ ನಮ್ಮ ಸಿಬ್ಬಂದಿ ವರ್ಗದೊಂದಿಗೆ ಆಗ ಹಗಲಿರುಳು ಕೂಡ ನಮ್ಮೊಂದಿಗೆ ಸಹಕರಿಸುತ್ತಾ ನಮಗೆಲ್ಲ ಮಾರ್ಗದರ್ಶನವನ್ನು ನೀಡುತ್ತಾ ಒಳ್ಳೆಯ ಉತ್ತಮ ಫಲಿತಾಂಶ ಬರುವಲ್ಲಿ ಕಾರಣೀಭೂತರಾಗಿದ್ದಾರೆ. ಯಾಕಂದ್ರೆ ನೋಡಿರಿ, ನಾವು ಒಂದು ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ
PCMB ವಿಷಯಗಳ ಜೊತೆಗೆ ನಮಗೆ ಕಡಿಮೆ ಅವಧಿಯಲ್ಲಿನೂ ಕೂಡ ನಾವು ಕನ್ನಡವನ್ನು ಬೋಧನೆ ಮಾಡಿ ಅದರಲ್ಲಿ ವಿಶೇಷವಾಗಿ ಪರೀಕ್ಷೆಯ ಹಂತದಲ್ಲಿ ಅಂದರೆ ಪರೀಕ್ಷೆ ಹಳೆಯದಾಗಿರ್ತಕ್ಕಂಥ ಕನ್ನಡ ಶಾಸನ ಇಂಥ ಕನ್ನಡವನ್ನು ನಾವೆಲ್ಲರೂ ಕೂಡಿ ಅದನ್ನು ಉತ್ತಮಕ್ಕೆ ಒಯ್ದು ಅದನ್ನು ಬೆಳೆಸಿದಾಗ ಮಾತ್ರ ನಮ್ಮ ಕನ್ನಡವನ್ನು ಸಾಧ್ಯ ವಿದ್ಯಾರ್ಥಿಗಳಿಗೆ ನಾವು ಪ್ರೋತ್ಸಾಹನ ಕೊಡಬೇಕು. ಕೊಟ್ಟಾಗ ಮಾತ್ರ ನಮ್ಮ ಕನ್ನಡ ನಾಡು ನುಡಿ ಜಲ ಈ ಬರೀ ಗಡಿಯಲ್ಲಿ ಮಾತ್ರ ಅಲ್ಲದೆ ಗಡಿ ದಾಟಿ ಕೂಡ ಹೋಗಲಿಕ್ಕೆ ಇದು ಸಾಧ್ಯ ಆಗುತ್ತೆ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಫಸ್ಟ್ ಸರಿ ನಾನು ಫಸ್ಟ್ ನಮ್ಮ ಶಾಲೆ ನಮ್ಮ ಸ್ಕೂಲ್ ನಮ್ಮ ಕಾಲೇಜ್ ಅವರಿಂದ ವಿಜಯ್ ಕುಮಾರ್ ಸರಿ, ಮುರುಗನ್ ದೇಸಾಯಿ ಸರಿ, ಉಗಾರ್ ಸರಿ, ಪಾಲಕ್ಷ ಸರಿ ಥ್ಯಾಂಕ್ ಯು ಹೇಳ್ತೀನಿ. ಮತ್ತು ಅಲ್ಲಿ ಅಷ್ಟು ದೂರದಿಂದ ಒಂದು ಸನ್ಮಾನ ಮಾಡಿರ್ತಕ್ಕಂಥ ವಿಜಯ್ ಕರ್ನಾಟಕ ಸಂಘಟನೆಯವರಿಗೂ ಮತ್ತು ನಮ್ಮ ಜೈ ಕರ್ನಾಟಕ ಸಂಘಟನೆಯವರಿಗೂ ಮತ್ತು ನಮ್ಮ ಕಾಲೇಜ್ ಶಿಕ್ಷಣ ಸಂಸ್ಥೆಯವರಿಗೂ ಧನ್ಯವಾದಗಳು. ನಾ ಫಸ್ಟ್ ಗೌರ್ಮೆಂಟ್ ಸ್ಕೂಲ್ನಾಗ್ರಿ ಗೌರ್ಮೆಂಟ್ ಕಲಿತಿದ್ದೆ ರೀ. ನಮ್ಮ ಕಾಲೇಜ್ ನಮ್ಮ ಸ್ಕೂಲಿಂದ ಕ್ಯಾಂಪ್ ಎಜುಕೇಷನ್ ಬಂದೆ ರೀ. ಅವ್ರು ನಮ್ಮ ಪ್ರತಿಭೆಯನ್ನು ಫ್ರೀಯಾಗಿ